ಪೆರ್ವಾಜೆ ದೇವಸ್ಥಾನದ ಜಮೀನು ಅತಿಕ್ರಮಣ ಬಗ್ಗೆ ಬಂದಿರುವ ಆರೋಪ, ಇದರ ಬಗ್ಗೆ ಪತ್ರಿಕೆಗಳಲ್ಲಿ ಆ, ಬಂದಿರುವಂಥ ಪ್ರೆಸ್ ರಿಪೋರ್ಟ್ ಹಾಗೂ ಅದಕ್ಕೆ ಉತ್ತರವಾಗಿ ರಾಧಾಕೃಷ್ಣ ಗುರೂರು ಇವರಿಂದ ಆದ ಪ್ರೆಸ್ ಕಾನ್ಫರೆನ್ಸ್, ಇದರ ಬಗ್ಗೆ ಶಾಸಕರಿಗೆ, ತಹಸೀಲ್ದಾರರಿಗೆ, ದತ್ತಿ ಇಲಾಖೆಗೆ ದೂರು ನಮ್ಮ ಕುಂಕಿ ದೇವಸ್ಥಾನಕ್ಕೆ ಬಿಡುತ್ತೇವೆ ಎಂದು ಶಿರೋನಾಮೆಯಡಿ ದಿನಾಂಕ 5/5/2025 ಸುದ್ದಿ ಬಿಡುಗಡೆ ಕನ್ನಡ ವಾರಪತ್ರಿಕೆಯಲ್ಲಿ ಪ್ರಕಟಿತವಾದ ಸುದ್ದಿಗೆ ಪ್ರತಿಕ್ರಿಯಿಸಿ ಅದೇ ದಿನ ಅಪರಾಹ್ನ ಶ್ರೀ ರಾಧಾಕೃಷ್ಣ ಗುಂಡೂರು ನಡೆಸಿದ ಪತ್ರಿಕಾಗೋಷ್ಠಿ ಪ್ರತಿಕ್ರಿಯಿಸಿ ದೇವದಾಸ್ ಶೆಟ್ಟಿ ಅವರ ಕುಟುಂಬವು ನಡೆಸಿರುವ ಸುದ್ದಿಗೋಷ್ಠಿ. ನನ್ನ ಹೆಸರು ಚೇತನ್ ಶೆಟ್ಟಿ, ನನ್ನ ತಂದೆ ದೇವದಾಸ್ ಶೆಟ್ಟಿ ಅವರು ಮತ್ತು ನನ್ನ ತಾಯಿ ಪಾರ್ವತಿ ಶೆಟ್ಟಿ. ಸುಳ್ಯ ಉಪನೋಂದಣಿಕಾರ್ಯ ಅಧಿಕಾರಿಯವರ ಕಚೇರಿಯಲ್ಲಿ ನೋಂದಾಯಿಸಲ್ಪಟ್ಟ ದಸ್ತಾವೇಜು ಸಂಖ್ಯೆ 11/1958 ದಿನಾಂಕ 7/1/1958ರಲ್ಲಿ ಶ್ರೀಮತಿ ಯಮುನಮ್ಮನವರ ಹಿಸ್ಸೆಗೆ ಇತರ ಆಸ್ತಿಗಳೊಂದಿಗೆ ಸುಳ್ಯ ತಾಲೂಕು ಪೆರ್ವಾಜೆ ಗ್ರಾಮದ ಸರ್ವೆ ನಂಬರ್ 102/2 ಪೈಕಿ ಪಡುವಂಶ ಕ್ರೆಡಿಟ್ ನಮೂದಿಸಿ 1.40 ಎಕರೆ ಮತ್ತು 102ರಲ್ಲಿ 1 ಪೈಕಿ ಪಡುವಂಶ 3 ಎಕರೆ 20 ಸೆಂಟ್ಸ್ ಹಕ್ಕು ಸ್ಥಾಪಿತವಾಗಿರುತ್ತದೆ. ಯಮುನಮ್ಮನವರಿಗೆ 10 ಜನ ಮಕ್ಕಳು. ನೋಂದಾಯಿತ ದಸ್ತಾವೇಜಿನ ನಂಬರ್ 1958 ಸಹ ದಿನಾಂಕ 21/1/1958ರಂದು ನೋಂದಾಯಿತವಾಗಿರುತ್ತದೆ. ಮೇಲಿನಂತೆ ಯಮುನಮ್ಮ ಮತ್ತು ಮಕ್ಕಳಿಗೆ ಹಕ್ಕು ಪ್ರಾಪ್ತವಾದ ನಂತರ ಯಮುನಮ್ಮನವರು ಅವರ ಹಕ್ಕಿನ ಕದೀಂ ವರ್ಗ ಜಮೀನುಗಳಿಗೆ ಇರುವ ಕುಂಕಿ ಹಕ್ಕಿನ ಜಮೀನನ್ನು ಕುಂಕಿ ದರ್ಖಾಸ್ತು ಡಿಫಾರ್ಮ್ ಸಂಖ್ಯೆ 351/63ರಂತೆ ಪೆರ್ವಾಜೆ ಗ್ರಾಮದ ಸರ್ವೆ ನಂಬರ್ 100/4ರಲ್ಲಿ 57 ಸೆನ್ಸ್, 98/1ರಲ್ಲಿ 60 ಸೆನ್ಸ್ ಕುಂಕಿ ಹಕ್ಕಿನ ದರ್ಖಾಸ್ತು ಪಡೆದುಕೊಂಡಿರುವುದರಿಂದ ಇವರಿಗೆ ಬೇರೆ ಸರ್ಕಾರಿ ಜಮೀನಿನಲ್ಲಿ ಕುಂಕಿ ಹಕ್ಕು ಇರುವುದಿಲ್ಲ. ಶ್ರೀಮತಿ ಯಮುನಮ್ಮನವರು ನೋಂದಾಯಿತ ದಸ್ತಾವೇಜು ಸಂಖ್ಯೆ 26/1958 ದಿನಾಂಕ 21/1/1958ರಲ್ಲಿ ತನಗೆ ಜನುಕಿ ಹಕ್ಕು ಪ್ರಾಪ್ತವಾದ ಮತ್ತು ಕುಂಕಿ ದರ್ಖಾಸ್ತು ಮಂಜೂರಾದ ಜಮೀನುಗಳನ್ನು ಇತರ ಜಮೀನುಗಳೊಂದಿಗೆ ತನ್ನ 10 ಜನ ಮಕ್ಕಳಿಗೆ ವಿಭಾಗಿಸಿ ಹಕ್ಕು ಸ್ಥಾಪಿಸಿ ಕೊಟ್ಟಿರುತ್ತಾರೆ. ಅದರಂತೆ ಗೋಪಿನಾಥರವರ ಹಿಸ್ಸೆಗೆ ಸರ್ವೆ ನಂಬರ್ 102/2 ಪೈಕಿ ಪಡುವಂಶ 1.4 ಎಕರೆ ವಿಭಾಗಿಸಲ್ಪಟ್ಟಿದೆ. ಹಾಗೆ 102/1 ಪೈಕಿ ಪಡುವಂಶ 3.2 ಎಕರೆ ರತೀಂದ್ರನಾಥ್ ಶೆಟ್ಟಿ ಅವರಿಗೆ ಹಿಸ್ಸೆಗೆ ವಿಂಗಡಿಸಲಾಗಿದೆ. ಸದರಿ ಜಮೀನಿಗೆ ಕುಂಕಿ ಹಕ್ಕು ಇದ್ದ ಯಮುನಮ್ಮನವರ ಹೆಸರಿನಲ್ಲಿ ಕುಂಕಿ ದರ್ಖಾಸ್ತಾದ ಸರ್ವೆ ನಂಬರ್ 98/1 ಇದರ 57 ಸೆನ್ಸ್, 100/4ರ 60 ಸೆನ್ಸ್ ಜಮೀನನ್ನು ಪ್ರೇಮನಾಥ್ ಶೆಟ್ಟಿ ಅವರ ಹೆಸರಿಗೆ ವಿಂಗಡಿಸಲಾಗಿದೆ. ಇದರಿಂದ ಕುಂಕಿ ದರ್ಖಾಸ್ತು ಪಡೆದುಕೊಂಡು ಆ ಜಮೀನನ್ನು ವಿಭಾಗಿಸಿಕೊಂಡಿರುವ ಯಮುನಮ್ಮನವರಿಗಾಗಲಿ ಹಿಸ್ಸೆಗೆ ಪಡೆದುಕೊಂಡವರಿಗಾಗಲಿ ಕುಂಕಿ ದರ್ಖಾಸ್ತು ಈಗಾಗಲೇ ಮಂಜೂರಾಗಿರುವುದರಿಂದ ಕುಂಕಿ ಹಕ್ಕು ಇರುವುದಿಲ್ಲ. ಹಾಗೂ ಅವರ ಕುಂಕಿ ಹಕ್ಕು ದರ್ಖಾಸ್ತು ಪಡೆದುಕೊಂಡು ಕುಂಕಿ ಹಕ್ಕನ್ನು ಕಳೆದುಕೊಂಡಿರುತ್ತಾರೆ. ಗೋಪಿನಾಥ್ ಶೆಟ್ಟಿ ಅವರ ಹಿಸ್ಸೆಗೆ ಸರ್ವೆ ನಂಬರ್ 102/2ರ 1.4 ಎಕರೆ ವಿಂಗಡಿಸಿದ್ದು ಅದು ನಕ್ಷೆಯಲ್ಲಿ ಪ್ಲಾಟಿಂಗ್ ಆಗಿ ದಾಖಲೆಯಾಗಿರುತ್ತದೆ. ಸದರಿ ಜಮೀನಿಗೆ ತಾಗಿಕೊಂಡಂತೆ ಸರ್ಕಾರಿ ಜಮೀನು ಇರುವುದಿಲ್ಲ. ಸರ್ಕಾರಿ ಜಮೀನು ಲಬ್ಧಿಯೇ ಇರದಾಗ ಕುಂಕಿ ಹಕ್ಕು ಲಬ್ಧಿಯೇ ಇರದೇ ಇರುವಾಗ ಕುಂಕಿ ಹಕ್ಕು ಹೇಗೆ ಪ್ರಾಪ್ತವಾಗುತ್ತದೆ ಎಂದು ತಹಸೀಲ್ದಾರ್ ಆಗಲಿ ಗೋಪಿನಾಥ್ ಶೆಟ್ಟಿ ಆಗಲಿ ಹೇಳಲು ನಿಯಮಗಳಲ್ಲಿ ಅವಕಾಶ ಇಲ್ಲ. ಅಲ್ಲದೆ ಲಬ್ಧ ಸರ್ಕಾರಿ ಜಮೀನಿಲ್ಲದೆ ಇರುವಾಗ ಕುಂಕಿ ಹಕ್ಕು ಬರುವುದಿಲ್ಲ. ದೇವದಾಸ್ ಶೆಟ್ಟಿಯವರ ಪತ್ನಿ ನನ್ನ ತಾಯಿ ಪಾರ್ವತಿಯವರು ನೋಂದಾಯಿತ ದಸ್ತಾವೇಜಿನಂತೆ ಖರೀದಿಸಿದ ಜಮೀನು ಮೂಲಕ ರತೀಂದ್ರನಾಥ್ ಶೆಟ್ಟಿಯವರ ಜಮೀನು. ಅವರಿಂದ ನೋಂದಾಯಿತ ದಸ್ತಾವೇಜು 120/84/85 1984ರಲ್ಲಿ ಸುಬ್ರಾಯ ಭಟ್ ಎಂಬುವರು 66 ಸೆನ್ಸ್ ಜಾಗೆಯನ್ನು ಖರೀದಿಸಿದ್ದಾರೆ. ಸುಬ್ರಾಯ ಭಟ್ರಿಂದ ಉಮಾಶಂಕರ್ ಬಿನ್ ಸುಂದರ್ ನಾಯಕ್ ಎಂಬುವರು 2005ರಲ್ಲಿ ಈ ಜಾಗವನ್ನು ತಿರುಗಾ ಖರೀದಿಸಿದ್ದಾರೆ. ಉಮಾಶಂಕರ್ ಅವರಿಂದ ನನ್ನ ತಾಯಿ ನೋಂದಾಯಿತ ದಸ್ತಾವೇಜು 323/6/7 ದಿನಾಂಕ 20/6/2006ರಂತೆ ಖರೀದಿಸಿದ್ದು ಸದರಿ ಜಮೀನಿಗೆ ಲಗತ್ತಾಗಿ ಇರುವ ಸರ್ಕಾರಿ ಜಮೀನು ಸರ್ವೆ ನಂಬರ್ 98/2ರ ಕುಂಕಿ ಜಮೀನನ್ನು ಸ್ವಾಧೀನ ಹೊಂದಿರುವುದಾಗಿದೆ. ಹಾಗೂ ಈ ನೆಲೆಯಲ್ಲಿ ಪಾರ್ವತಿಯವರು ಕುಂಕಿ ಹಕ್ಕನ್ನು ಹೊಂದಿರುತ್ತಾರೆ. ಹೀಗಿರುವಲ್ಲಿ ಸುಳ್ಯ ತಾಲೂಕು ತಹಸೀಲ್ದಾರರಾಗಿ ಪ್ರಭಾರದಲ್ಲಿದ್ದವರು ತಾನೇ ತಹಸೀಲ್ದಾರರೆಂದು ನಮೂದಿಸಿ ಕುಂಕಿ ಹಕ್ಕನ್ನು ನಿರ್ಧರಿಸಲು ನಿಯಮಗಳಲ್ಲಿ ತನಗೆ ಅಧಿಕಾರ ದತ್ತವಾಗಿರದಿದ್ದರೂ ಕುಂಕಿ ಹಕ್ಕನ್ನು ನಿರ್ಧರಿಸಿ
ನಡವಳಿ ಹೊರಡಿಸುವುದು ನಿಯಮಬಾಹಿರವಾಗಿರುತ್ತದೆ. ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ಸುಳ್ಯ ತಾಲೂಕು ತಹಸೀಲ್ದಾರರ ಪ್ರಭಾವದಲ್ಲಿದ್ದರೂ NCR CR 214/2223 ಪ್ರಕರಣದಲ್ಲಿ 2/3/2023 ನಡವಳಿ ಹೊರಡಿಸುವುದನ್ನು ಪ್ರಶ್ನಿಸಿ ಇದರಿಂದ ಬಾಧಿತರಾದ ದೇವದಾಸ್ ಶೆಟ್ಟಿ ಅವರ ಪತ್ನಿ ಪಾರ್ವತಿಯವರು ಪುತ್ತೂರು ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ಮನವಿಯನ್ನು ವಿಚಾರಣೆಗೆ ಸ್ವೀಕರಿಸಿ ವಾದಾಂಶ ಆಲಿಸಿ ಸುಳ್ಯ ತಾಲೂಕು ತಹಸೀಲ್ದಾರರವರ ನಡವಳಿಕೆ ಸಹಾಯಕ ಆಯುಕ್ತರು ಪುತ್ತೂರು ಇವರು ತಡೆಯಾಜ್ಞೆಯನ್ನು ದಿನಾಂಕ 25/3/23 ನೀಡಿರುತ್ತಾರೆ. ಸಹಾಯಕ ಆಯುಕ್ತರ ತಡೆಯಾಜ್ಞೆಯನ್ನು ಗೋಪಿನಾಥ್ನವರು ಜಿಲ್ಲಾಧಿಕಾರಿಯವರ ನ್ಯಾಯಾಲಯದಲ್ಲಿ RAP 71/2023 ದಾಖಲಿಸುವ ಮೂಲಕ ಪ್ರಶ್ನಿಸಿದ್ದು, ಜಿಲ್ಲಾಧಿಕಾರಿಗಳು ಆರಂಭದಲ್ಲಿ ಯಥಾಸ್ಥಿತಿ ಕಾಪಾಡಲು ಆದೇಶಿಸಿದ್ದಾರೆ. ನಂತರ ಅಧಿಕಾರಿಗಳು ತನಿಖೆ ನಡೆಸಿ ಮೇಲ್ಮನವಿಯನ್ನು 14/6/2024 ವಜಾಗೊಳಿಸಿದ್ದಾರೆ. ಅಲ್ಲದೆ ಯಥಾಸ್ಥಿತಿ ಆದೇಶವು ವಜಾ ಆದಂತೆ ಆಗಿರುತ್ತದೆ. ಜಿಲ್ಲಾಧಿಕಾರಿಯವರ ಆದೇಶವನ್ನು ಗೋಪಿನಾಥ್ ಶೆಟ್ಟಿ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ 19/991/2024 ದಾಖಲಿಸುವ ಮೂಲಕ ಪ್ರಶ್ನಿಸಿದ್ದು, ಉಚ್ಚ ನ್ಯಾಯಾಲಯವು ತನಿಖೆ ನಡೆಸಿ ದಿನಾಂಕ 31/7/2024 ಮಾಡಿರುವ ಆದೇಶದಲ್ಲಿ ಪ್ರಕರಣದಲ್ಲಿ ಮರು ತನಿಖೆಗೆ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ಉಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಹೇಳಿದ ನಿರ್ದೇಶನದಂತೆ ಜಿಲ್ಲಾಧಿಕಾರಿಗಳು ಪ್ರಕರಣದ ಮರು ತನಿಖೆ ನಡೆಸಿ 11/3/2025 ಮಾಡಿರುವ ಆದೇಶದಲ್ಲಿ ಗೋಪಿನಾಥ್ ಶೆಟ್ಟಿ ಅವರ ಮೇಲ್ಮನವಿಯನ್ನು ವಜಾಗೊಳಿಸಿ ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿ ಪಾರ್ವತಿ ಶೆಟ್ಟಿ ಅವರು ದಾಖಲಿಸಿದ ಮೇಲ್ಮನವಿಯನ್ನು ತನಿಖೆ ನಡೆಸಿ ಇತ್ಯರ್ಥಪಡಿಸಲು ಆದೇಶಿಸಿದ್ದಾರೆ. ಇದರಿಂದ ಬಾಧಿತರಾದ ಗೋಪಿನಾಥ್ ಶೆಟ್ಟಿ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ 12442/25 ದಾಖಲಿಸಿದ್ದು, ನ್ಯಾಯಾಲಯವು ದಿನಾಂಕ 25/4/2025 ನೀಡಿರುವ ತೀರ್ಪಿನಲ್ಲಿ ಗೋಪಿನಾಥ್ ಶೆಟ್ಟಿ ಅವರ ರಿಟ್ ಅರ್ಜಿಯನ್ನು ವಜಾಗೊಳಿಸಿದ್ದು, ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿರುವ ಅಪೀಲನ್ನು 3 ತಿಂಗಳೊಳಗೆ ಇತ್ಯರ್ಥಪಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಪ್ರಸ್ತುತ ಸುಳ್ಯ ಪ್ರಭಾರ ತಹಸೀಲ್ದಾರರು ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ಮಾಡಿರುವ ಆದೇಶವನ್ನು ಶ್ರೀಮತಿ ಪಾರ್ವತಿ ಶೆಟ್ಟಿ ಅವರು ಪುತ್ತೂರು ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದಾಗ ನೀಡಿದ ಮಧ್ಯಂತರ ಆದೇಶವನ್ನು ಗೋಪಿನಾಥ್ ಶೆಟ್ಟಿ ಅವರು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸುವ ಮೂಲಕ ಪ್ರಶ್ನಿಸಿ ಆದೇಶ ಪಡೆದು ಅದನ್ನು ಪ್ರಶ್ನಿಸಿ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿ ರಿಮಾಂಡ್ ಆದ ಪ್ರಕರಣದಂತೆ ಜಿಲ್ಲಾಧಿಕಾರಿಗಳು ಮರು ತನಿಖೆ ನಡೆಸಿ ಆದೇಶ ಮಾಡಿರುವುದನ್ನು ಪುನಃ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸುವ ಮೂಲಕ ಪ್ರಶ್ನಿಸಿದ್ದು ಅದು ವಜಾಗೊಂಡಿರುತ್ತದೆ. ಕೇವಲ ಮಧ್ಯಂತರ ಆದೇಶವನ್ನು ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ಉಚ್ಚ ನ್ಯಾಯಾಲಯವು ತನಿಖೆ ನಡೆಸಿ 2 ಬಾರಿ ಆದೇಶ ಮಾಡಿರುವ ಮತ್ತು ಮಧ್ಯಂತರ ಆದೇಶವನ್ನು ಊರ್ಜಿತ ಇಟ್ಟಿರುವಾಗ ನ್ಯಾಯ ಯಾರ ಕಡೆ ಇದೆ ಎಂಬುದು ಸಾರ್ವಜನಿಕರೇ ಎನಿಸಬಹುದಾಗಿದೆ. ಹಾಗೂ ಈ ಪ್ರಕರಣದಲ್ಲಿ ಗೋಪಿನಾಥ್ ಶೆಟ್ಟಿ ಅವರ ಅಳಿಯ ಎಂದು ಹೇಳಿಕೊಳ್ಳುವ ರಾಧಾಕೃಷ್ಣ ಬಳ್ಳೂರು ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ತನ್ನ ರಾಜಕೀಯ ಪ್ರಭಾವ ಬೀರಿರಬಹುದೆಂದು ಸಾರ್ವಜನಿಕರೇ ನಿರ್ಧರಿಸಬಹುದು. ಗೋಪಿನಾಥ್ ಶೆಟ್ಟಿ ಅವರ ಜಮೀನು ಸರ್ವೆ ನಂಬರ್ 102/2 1.4 ಎಕರೆಗೆ ತಾಗಿಕೊಂಡಂತೆ ಸರ್ಕಾರಿ ಜಮೀನು ಇಲ್ಲದೆ ಇರುವಾಗ ಇವರಿಗೆ ಕುಂತಿ ಹಕ್ಕು ಬರಲು ಸಾಧ್ಯವೇ ಎಂಬುದನ್ನು ಸಾರ್ವಜನಿಕರೇ ಅರ್ಥೈಸಿಕೊಳ್ಳಬಹುದಾಗಿದೆ. ಅಲ್ಲದೆ ಸಹಾಯಕ ಆಯುಕ್ತರ ನ್ಯಾಯಾಲಯವು ಪ್ರಕರಣ ಸಂಖ್ಯೆ ADIS/REB/SR/99/2223 ಪ್ರಕರಣದಲ್ಲಿ ದಿನಾಂಕ 22/11/2023 ಮಾಡಿದ ಆದೇಶದಲ್ಲಿ ಸ್ಪಷ್ಟವಾಗಿ ಸರ್ವೆ ನಂಬರ್ 102/2A ಜಮೀನು ಕದೀಂ ವರ್ಗ ಜಮೀನು ಎಂದು ದಾಖಲೆ ಇರದೇ ಇರುವುದನ್ನು ಮನಗಂಡು ಕುಂಕಿ ಜಮೀನು ಎಂದು ಕೋರಿಕೆಯನ್ನು ತಿರಸ್ಕರಿಸುವುದಾಗಿದೆ. ಗೋಪಿನಾಥ್ ಶೆಟ್ಟಿ ಅವರಿಗೆ ನೋಂದಾಯಿತ ದಸ್ತಾವೇಜಿನಂತೆ ಸರ್ವೆ ನಂಬರ್ 102/2ರಲ್ಲಿ 1.4 ಎಕರೆ ಜಮೀನು ಹಿಸ್ಸೆ ಬಂದಿರುವಾಗ ಹಾಗೂ ಅವರ ತಾಯಿ ಮೆಮ್ನಮ್ಮನವರ ಜಂಟಿ ಹಿಸ್ಸೆಗೆ ಜುಮ್ಲಾ 4.6 ಎಕರೆ ಜಮೀನು ಬಂದಿದ್ದು, ಇದರಲ್ಲಿ 3.2 ಎಕರೆ ರತೀಂದ್ರನಾಥ್ ಶೆಟ್ಟಿ ಅವರಿಗೆ ಹಿಸ್ಸೆಗೆ ನೀಡಿ 1.4 ಎಕರೆ ಗೋಪಿನಾಥ್ ಶೆಟ್ಟಿ ಅವರ ಹಿಸ್ಸೆಗೆ ನೀಡಿದ ಬಳಿಕ 5 ಸೆನ್ಸ್ ಜಮೀನು ಯಾವ ಆಧಾರದ ಮೇಲೆ ದಾಖಲೆ ಮೇರೆಗೆ ಯಮುನಮ್ಮನವರಿಗೆ ಬಂದಿದೆ, ಎಲ್ಲಿಂದ ಬಂದಿದೆ, ದಸ್ತಾವೇಜು ಏನಿದೆ ಎಂಬ ಬಗ್ಗೆ ಕಂದಾಯ ಇಲಾಖೆಯವರು ಹಾಗೂ ಗೋಪಿನಾಥ್ ಶೆಟ್ಟಿ ಅವರು ಅಥವಾ ರಾಧಾಕೃಷ್ಣ ಬಳ್ಳೂರು ದಾಖಲೆಗಳನ್ನು ಒದಗಿಸಿರುವುದಿಲ್ಲ. ಆದುದರಿಂದ ಈ ಬಗ್ಗೆ ದಾಖಲೆ ಒದಗಿಸಲು ಮಾಧ್ಯಮದ ಮೂಲಕ ಕೋರುತ್ತೇನೆ. ವಸ್ತುಸ್ಥಿತಿ ಹೀಗಿರುವಲ್ಲಿ ದಿನಾಂಕ 5/5/2025 ರಾಧಾಕೃಷ್ಣ ಬಳ್ಳೂರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ ಅಂಶಗಳನ್ನು ನಾವು ಯಥಾವತ್ತಾಗಿ ಅಲ್ಲಗೆಳೆಯುತ್ತೇವೆ.
ಶ್ರೀ ದಲದುರ್ಗಾ ದೇವಸ್ಥಾನದ ವತಿಯಿಂದ ಆರಾಧಿಸಲ್ಪಡುವ ನಾಗನಕಟ್ಟೆಗೆ ಹೋಗುವ ಸಾರ್ವಜನಿಕ ದಾರಿ ಯಥಾವತ್ತಾಗಿ ಸಾರ್ವಜನಿಕವಾಗಿ ಮುಕ್ತವಾಗಿರುತ್ತದೆ. ಇದನ್ನು ಸಾರ್ವಜನಿಕರು ವೀಕ್ಷಿಸಬಹುದು. ರಾಧಾಕೃಷ್ಣ ಬೊಳ್ಳೂರಿನ ಮಾವನವರಿಗೆ ಕುಮ್ಕಿ ಹಕ್ಕು ಇರದೇ ಇರುವಾಗ ಕುಮ್ಕಿಗೆ ಹೋಗುವ ರಸ್ತೆ ಬಂದ್ ಮಾಡಿದೆ ಎಂಬ ಆರೋಪ ನಿರಾಧಾರವಾಗಿದೆ. ಅಲ್ಲದೆ ಅವರು ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಸುಳ್ಯ ಇವರ ನ್ಯಾಯಾಲಯದಲ್ಲಿ ಮೂಲ ದಾವೆ ಸಂಖ್ಯೆ 46/23 ನಮ್ಮ ವಿರುದ್ಧ ದಾಖಲಿಸಿ ಸರ್ಕಾರವನ್ನು ಪಕ್ಷಕಾರರನ್ನಾಗಿ ಮಾಡದೆ ಪರಿಹಾರ ಕೋರಿರುವುದಾಗಿದೆ. ಈ ದಾವೆಯಲ್ಲಿ ಸಹ ನಮ್ಮ ವಿರುದ್ಧ ತಾತ್ಕಾಲಿಕ ನಿರ್ಬಂಧಾಜ್ಞೆಯನ್ನು ಕೋರಿದ್ದರೂ ಸಿಕ್ಕಿರುವುದಿಲ್ಲ. ದೇವಸ್ಥಾನದ ಜಾಗ ಸಭೆ ನಂಬರ್ ಎಷ್ಟು ಎಂಬುದನ್ನು ಉಲ್ಲೇಖಿಸದೆ ನಿಖರತೆ ಇಲ್ಲದೆ ಮರನಾಶ ಮಾಡಿರುವುದಾಗಿ ಆರೋಪಿಸುವುದು ಕಪೋಲ ಕಲ್ಪಿತ ದುರುದ್ದೇಶಪೂರಿತ ಆರೋಪವಾಗಿದೆ. ದೇವಸ್ಥಾನದ ಜಾಗವೆಂದಾದಲ್ಲಿ ಆರೋಪ ಮಾಡಿರುವುದು ದಾಖಲೆ ಹಾಜರುಪಡಿಸಲಿ. ದಾಖಲೆ ರಹಿತ ಆಪದಲ್ಲಿ ಸರಿಯಲ್ಲ. ಜಲದುರ್ಗ ದೇವಿ ದೇವಸ್ಥಾನದ ನಾಗನಕಟ್ಟೆಯು ಅಲ್ಲಿ 2 ನಾಗನಕಟ್ಟೆ ಇದೆ. ಕೆಳಗೆ ಒಂದು ಕಟ್ಟೆ ಉಂಟು, ಮೇಲೊಂದು ಕಟ್ಟೆ ಉಂಟು. ಕೆಳಗಿನ ಕಟ್ಟೆಯಲ್ಲಿ ಆರಾಧಿಸಿಕೊಂಡು ಬರುತ್ತಿದ್ದರೂ ಸಹ ಹಿಂದೆ ಇದ್ದ ಮೇಲಿನ ಕಟ್ಟೆಯಲ್ಲಿ ಪೂಜೆ ನಡೆಸುವ ಕ್ರಮ ಮುಂದುವರಿಸುವುದರಿಂದ ಈ ಸ್ಥಳದಲ್ಲಿ ಆರಾಧನೆ ಮಾಡುವಲ್ಲಿ ದೇವದಾಸ್ ಶೆಟ್ಟಿಯವರು ತನ್ನ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ. ಆದರೆ ರಾಧಾಕೃಷ್ಣ ತನ್ನ ಸುದ್ದಿಗೋಷ್ಠಿಯಲ್ಲಿ ಪ್ರೇಮನಾಥ್ ಶೆಟ್ಟಿಗೆ ಕುಮ್ಕಿ ಎಂದು ಹೇಳಿಕೆ ನೀಡುವುದು ಹಾಸ್ಯಾಸ್ಪದ. ಕಾರಣ ಪ್ರೇಮನಾಥ್ ಶೆಟ್ಟಿಗೆ ಕುಮ್ಕಿ ದರ್ಖಾಸ್ತಿನ ಜಾಗವು ಹಿಸ್ಸೆಗೆ ಬಂದಿರುವುದಾಗಿದೆ. ಅಲ್ಲದೆ ಸದರಿ ಜಾಗ ಭೂ ಸುಧಾರಣಾ ಕಾಯ್ದೆಯನ್ನಡಿ ಹಸೈನಾರ್ ಎಂಬುವರಿಗೆ ಅಧಿಭೋಗಾಧಿಕಾರಿಗೆ ಹಕ್ಕು ದೊರೆತಿದ್ದು ಮೇಲ್ಮನೆಯಂತೆ ತನಿಖಾ ಹಂತದಲ್ಲಿದೆ. ಆದ್ದರಿಂದ ಆಪಾದನೆಗೆ ನಿಖರ ದಾಖಲೆ ಒದಗಿಸಿದೆ. ಅವರ ಹೇಳಿಕೆ ನಿರಾಧಾರವಾಗಿದೆ. ರಾಧಾಕೃಷ್ಣ ಬೊಳ್ಳೂರು ಸರ್ಕಾರಿ ಜಾಗವನ್ನು ಡೀಪ್ ಮಾಡಿದ್ದೇವೆ ಎಂದು ಆರೋಪಿಸಿರುವುದು ಹಾಗೂ ಇದಕ್ಕೆ ಅನುಮತಿ ಬೇಕು ಎಂದು ಹೇಳಿಕೆ ನೀಡುವುದನ್ನು ನಿರಾಕರಿಸಲಾಗಿದೆ. ನಮ್ಮ ರಸ್ತೆಯನ್ನು ನಾವು ನಮ್ಮ ಸ್ವಂತ ಖರ್ಚಿನಿಂದ ವಾಹನಕ್ಕೆ ಸಂಚಾರಕ್ಕೆ ಸರಿಪಡಿಸುತ್ತಿದ್ದೇವೆ ಹೊರತು ಇದರಿಂದ ಆರೋಪಿಸುತ್ತಿರುವವರಿಗೆ ಯಾವುದೇ ಬಾಧಕ ಇರುವುದಿಲ್ಲ. ರಾಧಾಕೃಷ್ಣ ಬೊಳ್ಳೂರು ತನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ, ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿ ಎಷ್ಟು ಪ್ರಕರಣದಲ್ಲಿ ಅನುಮತಿ ಪಡೆಯುತ್ತಾರೆ ಎಂಬುದನ್ನು ಸ್ಪಷ್ಟಪಡಿಸಲಿ. ಸ್ವತಃ ಈಗ ಅವರೇ ಸರ್ಕಾರಿ ಜಮೀನು ಅತಿಕ್ರಮಣ ಮಾಡಿ JCBಯಿಂದ ಸುಮಾರು 20 ಫೀಟ್ ಆಳ ಎಲ್ಲ ಜಾಗ ಅಗ್ದು ಅಂದಾಜು ಒಂದು 20-30 ಸೆನ್ಸ್ ಜಾಗದಲ್ಲಿ ಮರಗಳನ್ನೆಲ್ಲ ಕಡಿದು ನೆಲಸಮ ಮಾಡಿ ಸ್ಥಳದಲ್ಲಿ ದೊಡ್ಡ ದೊಡ್ಡ ಮರ ಸಹಿತ ಕುರುಗಳನ್ನು ಇರುವುದನ್ನು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಗಮನಿಸಬಹುದು. ಈ ಜಾಗಕ್ಕೆ ದಾಖಲೆ ಇದೆಯಾ? ದಾಖಲೆ ಇಲ್ಲದೆ ಇದನ್ನೆಲ್ಲ ಹೇಗೆ ಮಾಡಿದ್ರಿ? ಇದ್ದಲ್ಲಿ ನೀಡಿ. ದೇವದಾಸ್ ಶೆಟ್ಟಿಯವರು ಯಾರ ಮೇಲೂ ದಬ್ಬಾಳಿಕೆ ಮಾಡುವ ಅವಶ್ಯಕತೆ ಇಲ್ಲ. ಈ ಆರೋಪ ಸಹ ನಿರಾಧಾರ. ಸರ್ಕಾರವು ಭೂ ಸುಧಾರಣೆ ಕಾಯ್ದೆಯಡಿ ಜಾರಿಗೆ ತಂದ ನಿಯಮಾವಳಿಯಂತೆ ನಮ್ಮ ಅಜ್ಜ ಮಂಜಣ್ಣ ಶೆಟ್ಟಿಯವರು ಉಳುಮೆ ಮಾಡುತ್ತಿದ್ದ ಜಮೀನಿಗೆ ಡಿಕ್ಲರೇಷನ್ ಅರ್ಜಿ ಸಲ್ಲಿಸಿ ಆದೇಶ ಪಡೆದು ಜಮೀನನ್ನು ಉಳುಮೆ ಮಾಡುತ್ತಿದ್ದಂತೆ ಭೂನ್ಯಾಯ ಮಂಡಳಿಯಿಂದ ಅಧಿಭೋಗಕ್ಕೆ ಹಕ್ಕು ಪಡೆದು ಪಾಣಿ ಪತ್ರ ದಾಖಲೆಗಳೊಂದಿಗೆ ಜಮೀನನ್ನು ಅನುಭವಿಸುತ್ತಿದ್ದು ಅವರ ಮರಣಾಂತರ ಪ್ರಸ್ತುತ ದೇವದಾಸ್ ಶೆಟ್ಟಿಯವರು ಅನುಭವಿಸುತ್ತಿದ್ದಾರೆ. ಇದನ್ನು ಪ್ರಶ್ನಿಸಲು ಗೋಪಿನಾಥ್ ಶೆಟ್ಟಿಯವರಿಗಾಗಲಿ ಅಥವಾ ಅವರ ಅಳಿಯ ರಾಧಾಕೃಷ್ಣ ಬೊಳ್ಳೂರಿಗಾಗಲಿ ಯಾವುದೇ ಅಧಿಕಾರ ಇರುವುದಿಲ್ಲ. ಆದರೆ ಮೇಲೆ ಹೇಳಿದ ಎಲ್ಲ ಅಂಶಗಳಿಂದ ವಿಚಲಿತರಾದ ರಾಧಾಕೃಷ್ಣ ಬೊಳ್ಳೂರು ಪರಿಶಿಷ್ಟ ಜಾತಿಯ ಜನರನ್ನು ಬಳಸಿಕೊಂಡು ಜಮೀನಿಗೆ ಹಕ್ಕು ಹೊಂದಿರದಿದ್ದರೂ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಲು ಪ್ರೇರೇಪಿಸುವ ಮೂಲಕ ದೇವದಾಸ್ ಶೆಟ್ಟಿ